ಡಿಯರ್ ಕಿಬೋ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ. ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ. ಡಿ ಕಾಯನ್ನು ಮೊನ್ನೆ ನಾವೇನು ಮಾಡಿದ್ದೀವಿ, ಕಮಿಷನ್ ವಾಲೆಟಿಂದ ಸ್ಪಾಟ್ ವಾಲೆಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಆ ಸ್ಪಾಟ್ ವಾಲೆಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ ಮೇಲೆ ಅದನ್ನು ನಾವು ಇವಾಗ ಟ್ರೇಡಿಂಗ್ ತೊಗೊಬೇಕು ಅಂತಂದರೆ ಸ್ವಾಪ್ ಮಾಡಬೇಕು. ಅದನ್ನು ಪರ್ಚೇಸ್ ಡಿ ಕಾಯಿನ್ ಏನಿದೆ ಅದನ್ನು ಡಿ ಕಾಯಿನ್ಗೆ ಸ್ವಾಪ್ ಮಾಡ್ಕೋಬೇಕು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದು ಎಲ್ಲಿದೆ ಅಂತ ಇವಾಗ ಸ್ಪಾಟ್ ವಾಲೆಟಲ್ಲಿ, ಕಮಿಷನ್ ವಾಲೆಟಲ್ಲಿ ನಿಮಗೆ ಇಲ್ಲಿ ತೋರಿಸ್ತಾ ಇತ್ತು ಮುಂಚೆ ಇಲ್ಲಿ ಇದ್ದಿದ್ದು ಕಾಯಿನ್ಸ್ನ. ಇವಾಗ ಸ್ಪಾಟ್ ವಾಲೆಟಲ್ಲಿ ಇದೆ ಏನು ಟ್ರಾನ್ಸ್ಫರ್ ತೋರಿಸಿ ಮೊನ್ನೆ ಒಂದು ವಿಡಿಯೋ ಕೊಟ್ಟಿದ್ದೀನಿ, ಆ ಥರ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಯಾರು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಅವರು. ಇವಾಗ ಇದು ಕಮಿಷನ್ ವಾಲೆಟಲ್ಲಿ ಎಲ್ಲಿದೆ ತೋರಿಸ್ತೀನಿ. ಇವಾಗ ಕಮಿಷನ್ ವಾಲೆಟಲ್ಲಿ ನೋಡಿ 7.72 ಇದೆ. ಇದನ್ನು ಇವಾಗ ಡಿ ನೋಡಿ, ಈ ಡಿ ಕಾಯಿನ್ಗೆ ಕನ್ವರ್ಟ್ ಆಗುತ್ತೆ, ಸ್ವಾಪ್ ಆಗುತ್ತೆ. ಅದು ಹೇಗೆ ಅಂತಂದರೆ ಇಲ್ಲಿ 3 ಲೈನ್ಸ್ ಇದೆಲ್ಲ ಟಚ್ ಮಾಡಿ ನಿಮ್ಮ ಐಡಿನಲ್ಲಿ. ಇಲ್ಲಿ ಟ್ರೇಡ್ ಕ್ಲಿಕ್ ಮಾಡಿ, ಇಲ್ಲಿ ಸ್ವಾಪ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಾಪ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫ್ರಮ್ ಕಾಯಿನ್ ಅಂತ ತೋರಿಸುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿ SBD ಕಾಯಿನ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ರಿಸೀವ್ ಕಾಯಿನ್ಸ್ ಅಂತ ಇಲ್ಲಿ ತೋರಿಸುತ್ತೆ, ಸೆಲೆಕ್ಟ್ ರಿಸೀವ್ ಕಾಯಿನ್ಸ್. ಇದನ್ನು ಡಿ ಕಾಯಿನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡಿ ಕಾಯಿನ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ಸ್ವಲ್ಪ ಕೆಳಗಡೆ ಬನ್ನಿ. ಇಲ್ಲಿ ನಿಮ್ಮ ಹತ್ರ ಎಷ್ಟು ಕಾಯಿನ್ಸ್ ಇದೆ ಅಂತ ತೋರಿಸ್ತಾ ಇರುತ್ತೆ, ಎಷ್ಟು ಸ್ವಾಪ್ ಮಾಡೋಕ್ಕೆ ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ನಾನು 7 ಪಾಯಿಂಟ್ ಎಷ್ಟಿದೆ ಅಷ್ಟನ್ನು ಹಾಕ್ತೀನಿ, 7.7268. ಓಕೆ, ಮಾಡಿದ್ದೀನಿ. ಇವಾಗ ನೋಡಿ, ಒಂದಕ್ಕೆ ಒಂದು ಬರುತ್ತೆ ಅಂತ ಇಲ್ಲಿ ಶೋ ಆಗ್ತಾ ಇದೆ. ನೋಡಿ, ಒಂದು SBDಗೆ ಒಂದು ಡಿ ಕಾಯಿನ್ ಬರುತ್ತೆ ಅಂತ ಶೋ ಆಗ್ತಾ ಇದೆ. ಎಷ್ಟಿದೆ ಅಷ್ಟು ಬರುತ್ತೆ. ಇಲ್ಲಿ ನೋಡಿ ಸ್ವಲ್ಪ ಕೆಳಗೆ ಬಂದು ಕನ್ಫರ್ಮ್ ಸ್ವಾಪ್ ಕ್ಲಿಕ್ ಮಾಡಿ. ಈ ಕನ್ಫರ್ಮ್ ಸ್ವಾಪ್ ಕ್ಲಿಕ್ ಮಾಡಿ ನೋಡಿ, ಸ್ವಾಪ್ ಆಗಿದೆ. ಓಕೆ, ಇವಾಗ ನೋಡೋಣ ಅದು ಸ್ವಾಪ್ ಆಗಿ ವಾಲೆಟಿಗೆ ಬಂದಿದೆಯಾ ಅಂತ. ಇಲ್ಲಿ ವಾಲೆಟ್ ಕ್ಲಿಕ್ ಮಾಡಿ, ಇಲ್ಲಿ ಸ್ಪಾಟಲ್ಲಿ ಆನಲ್ಲಿ ಇದೆ, ಇಲ್ಲಿ ನೋಡ್ಕೊಳ್ಳಿ ಸ್ಪಾಟಲ್ಲಿ ಆನಲ್ಲಿ ಇದೆ ನೋಡಿ. ಡಿ ಕಾಯಿನ್ ಎಷ್ಟು ಬಂದಿದೆ, 7.73 ಕಾಯಿನ್ಸ್ ಬಂದಿದೆ. ಓಕೆ, ಎಲ್ಲರೂ ಕೂಡ ಇದನ್ನ ನೋಡ್ಕೊಂಡು ನಿಮ್ಮ ಹತ್ರ ಇರ್ತಕ್ಕಂಥ ಪರ್ಚೇಸ್ ಕಾಯಿನ್ನ ಡಿ ಕಾಯಿನ್ಗೆ ಸ್ವಾಪ್ ಮಾಡಿಕೊಡಿ, ಮತ್ತು ಹಾಗೆ ನಿಮ್ಮ ಟೀಮಿಗೆ ಕೂಡ ಕಳಿಸ್ಕೊಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಇದನ್ನು ನಾವು ಟ್ರೇಡಿಂಗ್ ತೊಗೊಂಡೋಗಿ ಟ್ರೇಡಿಂಗಲ್ಲಿ ಸೇಲ್ ಮಾಡ್ಬೋದು. ಬಟ್ ರೇಟು ಯಾವ ರೇಟಲ್ಲಿ ಸೇಲ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ವೆಯ್ಟ್ ಮಾಡ್ತೀರಾ, ಇವಾಗಲೇ ಸೇಲ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಓಕೆ, ಥ್ಯಾಂಕ್ ಯು. ಎಲ್ಲರೂ ಕೂಡ ಒಳ್ಳೆಯದಾಗಲಿ.